ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಪ್ಪ ಅಂದರೆ, ಯಾವಾಗಿಂದ ಮಹಾರಾಷ್ಟ್ರಕ್ಕೆ ಒಂದು ಹೆಣ್ಮಗಳನ್ನ ಅವರಿಗೆ ಮದುವೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಗಂಡನ ತಿಳ್ಕೊಳ್ಳೋದ್ರಿಂದ ಭಾಳ ಬೇಸತ್ತು ಅಲ್ಲಿ ಹಿಂಸೆ ಕೊಟ್ಟಿರೋದ್ರಿಂದ 10 ವರ್ಷದಿಂದ ಮದುವೆ ಮಾಡ್ಕೊಂಡಿದ್ದಾರೆ. ಗಂಡನ ಮನೆಯಲ್ಲಿ ವರದಕ್ಷಿಣೆ ಕೊಟ್ಟು ಪದೇ ಪದೇ ತವ್ರ ಮನೆಗೆ ಹೋಗಿ ದುಡ್ಡು ತಗೊಂಬ ಅಂತಂದೇಳಿ ಗಂಡ ಹಿಂಸೆ ಕೊಡ್ತಾ ಇದ್ದಾರೆ. ಆ ವಿಷಯವಾಗಿ ಆ ಸಾಕಷ್ಟು ನರಕಯಾತನೆ ಅನುಭವಿಸಿ ಅಲ್ಲೂ ಸಹ ಡಿಪಾರ್ಟ್ಮೆಂಟ್ನವರು ಅಧಿಕಾರಿಗಳು ಅವರಿಗೆ ಸ್ಪಂದಿಸಿಲ್ಲ. ಆ ಕಿರುಕುಳದ ಮತ್ತೆ ನೀವು ದುಡ್ಡು ತೊಗೊಂಬರ್ಬೇಕು, 2 ಮಕ್ಕಳು ಇಲ್ಲೇ ಬಿಟ್ಟು ಹೋಗು, ಇನ್ನು ಒಂದು ಮಗನ ನೀವು ತೊಗೊಂಡೋಗಿ ನೆಕ್ಸ್ಟ್ ನೀವು ದುಡ್ಡು ತೊಗೊಂಬರಲಿಲ್ಲ ಅಂದರೆ ನೀನು ಇಲ್ಲಿ 2 ಮಕ್ಕಳಿಗೆ ನಿಮಗೆ ಮತ್ತೆ ಇದನ್ನು ಸಾಯಿಸ್ತೀನಿ ಅಂತಂದೇಳಿ ಆ ಮಗ ಹಿಂಸೆ ಕೊಟ್ಟು ಗಂಡ ಕಳಿಸಿದ್ದಾರೆ ಗಂಡನ ಮನೆಯವರು. ಆ ಅಮ್ಮ ಇಲ್ಲಿ ಬಂದು ಇಲ್ಲಿ ಮಹಿಳಾ ಠಾಣೆಗೆಲ್ಲ ಹೋಗಿದ್ದಾರೆ, ಇಲ್ಲಿ ಡಿಪಾರ್ಟ್ಮೆಂಟಿಗೆಲ್ಲ ಹೋಗಿದ್ದಾರೆ. ಅಲ್ಲಿ ಅವರಿಗೆ ಸ್ಪಂದಿಸಿಲ್ಲ, ಅವರಿಗೆ ಸಹಕಾರ ನೀಡಿಲ್ಲ ಡಿಪಾರ್ಟ್ಮೆಂಟ್ನವರು. ಆಗ ಇಲ್ಲಿ ನಮ್ಮ ಮಹಿಳಾ ರಾಜ್ಯ ಕಾರ್ಯದರ್ಶಿ ಪುಷ್ಪ ಕಡೆ ಅವ್ರು ಬಂದು ಅವ್ರ ಕಷ್ಟನ ಹೇಳ್ಕೊಂಡಾಗ ಈ ವಿಷಯದ ಬಗ್ಗೆ ಈ ರೀತಿ ಅಂತಂದರೆ ದೂರು ಕೊಟ್ಟಿದ್ದಾರೆ. ಲಿಖಿತವಾಗಿ ಅವರ ಅಮ್ಮ ಬದುಕಿದ್ದಾಗ ದೂರು ತಗೊಂಡಿದ್ದಾರೆ. ದೂರು ಕೊಟ್ಟ ನಂತರ ಇವರು ಏನು ಮಾಡಿದ್ದಾರೆ, ಇಲ್ಲಿ ಅಲ್ಲಿಗೆ ಸಂಬಂಧಪಟ್ಟ ಠಾಣೆಗೆ, ಮಹಾರಾಷ್ಟ್ರ ಠಾಣೆಗೆ ಇವರೊಂದು ಮನವಿ ಮಾಡಿದ್ದಾರೆ. ಈ ಅಮ್ಮ ಈ ರೀತಿ ನಮ್ಮ ಕಡೆ ಒಂದು ದೂರು ಕೊಟ್ಟಿದೆ, ಇದ್ರ ಬಗ್ಗೆ ನೀವು ಅವರಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ ಅದನ್ನು ಸರಿ ಮಾಡಿ ಅಂತೇಳಿ ಇವರು ದೂರು ಕೊಟ್ಟರಂತೆ ಎಲ್ಲ ನಿಮ್ಮ ಕಡೆ ಆ ದಾಖಲೆಲ್ಲ ಒದಗಿಸಿದ್ದೀವಿ. ಅಲ್ಲಿ ಆ ಅಮ್ಮ ಈ ರೀತಿ ತೊಂದರೆ ಇದೆ ಅಂತಂದೆಲ್ಲ ಹೇಳಿಕೆಯನ್ನು ಕೊಟ್ಟಿದೆ. ಆವಾಗ ಅಲ್ಲಿ ಮತ್ತೆ ಹೋದ ನಂತರ ಇಲ್ಲಿ ನಮ್ಮ ಕಡೆಯಿಂದ ಲೆಟರ್ ಕೊಟ್ಟ ತಕ್ಷಣ ಅಲ್ಲಿ ಅವರು ಡಿಪಾರ್ಟ್ಮೆಂಟ್ನವರು ಅಲ್ಲಿ ಸಂಬಂಧಪಟ್ಟ ಠಾಣೆಯವರು ಅವ್ರು ಕರೆಸಿ ರಾಜಿ ಪಂಚಾಯತಿ ಮಾಡಿ ಕಳಿಸಿದ್ದಾರೆ. ಕಳಿಸಿ ಆದ ನಂತರ ಒಂದು ವಾರದಲ್ಲಿ ಸುಮಾರು 4-5 ದಿನದಲ್ಲಿ ಮತ್ತೆ ಹಿಂಸೆ ಸ್ಟಾರ್ಟ್ ಮಾಡಿ ಅವರಿಗೆ ಸಾಯಿಸಲಿಕ್ಕೆ ಆ ರೀತಿ ಹೊಡೆಯೋದೆಲ್ಲ ಮಾಡಿದ್ದಾರೆ. ಆಗ ಅಮ್ಮನ ತಾಯಿ ಅಲ್ಲೇ ಇದ್ದ ತಕ್ಷಣ ಅವ್ರು ಹೋಗಿ ಮತ್ತೆ ಸ್ಟೇಷನ್ಗೆ ಹೋಗಿದ್ದಾರೆ. ಸರ್, ಈ ರೀತಿಯೆಲ್ಲ ನೀವು ಇದನ್ನು ಮಾಡಿದ್ರಿ, ಮತ್ತು ಅದು ಸರಿಯಾಗಿಲ್ಲ, ಮತ್ತು ಅವರು ಹೊಡೆಯೋದು ಮಾಡಿ ಸಾಯಿಸ್ಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಠಾಣೆಗೆ ಬಂದು ಆ ತಾಯಿ ಹೋಗಿ ಮತ್ತೆ ಮನೆಗೆ ಹೋಗೋ ಅಷ್ಟರಲ್ಲಿ ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಈ ಥರ ಮಾಹಿತಿ ಎಲ್ಲ ಇದ್ದಾಗ ಆವಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಆ ಅಮ್ಮ ಹೇಳಿಕೆ ಕೊಟ್ಟು ತೀರ್ಕೊಂಡಿರೋದು ಅದೆಲ್ಲ ದಾಖಲೆ ಎಲ್ಲ ವಿಡಿಯೋಸ್ ಅಂತ ಇದೆ. ಅದಕ್ಕೆ ಈಗ ಅಲ್ಲಿ ಅರೆಸ್ಟ್ ಆಗಿದ್ದಾರೆ, ಕೇಸ್ ಆಗಿದೆ ಅಂತ ಅಲ್ಲಿ ಮಹಾರಾಷ್ಟ್ರ ಠಾಣೆಯಲ್ಲಿ ಆಗಿದೆ. ಈಗ ಅವರಿಗೆ ಮತ್ತೆ ಈಗ ಮೊದಲೇ ಅವರೆಲ್ಲ ತಪ್ಪಿಸ್ಕೋಬೇಕು ಎಲ್ಲ ಪ್ಲಾನ್ ಮಾಡಿದ್ದಾರೆ. ಒಂದು ಫೋಟೋ ಸಹ ಬಿಟ್ಟಿಲ್ಲ ಅವರು. ಆ ರೀತಿ ಎಲ್ಲ ಪ್ಲಾನ್ ಮಾಡಿ ಮೊದಲೆಲ್ಲ ಇದು ಮಾಡಿದ್ದಾರೆ. ಈ ರೀತಿ ಇರೋದ್ರಿಂದ ಇಲ್ಲಿ ನಮ್ಮ ಸಂಬಂಧಪಟ್ಟ ಗೃಹ ಮಂತ್ರಿಯವರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಅವರಿಗೆ ಈಗ 3 ಜನ ಮಕ್ಕಳಿದ್ದವು. ಅವರಿಗೆ ಸೂಕ್ತ ರಕ್ಷಣೆಯಾಗಿ ಅವರಿಗೆ ಅದೇನು ಪರಿಹಾರ ಸಿಗಬೇಕು, ಅವರಿಗೆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಈಗ ನಮ್ಮ ಸಂಘಟನೆಯಿಂದ ನಮ್ಮ ನೆರವಿಗೆ ಬಂದಿರೋದ್ರಿಂದ ನಾವೀಗ ಇಲ್ಲಿ ನಮ್ಮ ರಾಜ್ಯದ ಗೃಹ ಮಂತ್ರಿಯವರಿಗೆ ಮನವಿ ಮಾಡ್ತಿದ್ದೀವಿ. ಕಮಿಷನರ್ಗೂ ಕೂಡ ಮನವಿ ಮಾಡಿ ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಆ ಅಮ್ಮರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪತ್ರಿಕೆ ಮಾಧ್ಯಮ ನಾವು ಕರೆದಿದ್ದೀವಿ. ಇವತ್ತಿನ ದಿನ ನಾವು ಈಗ ಡಿ.ಸಿ ಅವರಿಗೆ ಮನವಿ ಮಾಡ್ತೀವಿ, ಕಮಿಷನರ್ಗೆ ಮನವಿ ಮಾಡ್ತೀವಿ. ಅವ್ರ ಮುಖಾಂತರ ಗೃಹ ಮಂತ್ರಿಗಳಿಗೆ ಇನ್ನೊಂದಿದ್ದರೆ ನಮ್ಮ ಕಾರ್ಯದರ್ಶಿ ಅದನ್ನ ನಾವು ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದನ್ನೆಲ್ಲ ಕಾಪಿ ಇದೆ, ಅದನ್ನೆಲ್ಲ ಆಗಿದೆ. ಒಂದು ತಿಂಗಳು ಬಿಫೋರ್ ಅವರು ನನ್ನ ಹತ್ರ ಬಂದಿದ್ರು, ಚಂದ್ರನಗರದವರು, ಆಶಿಯಾ ಅಂತ ಹೇಳಿ. ಅವರು ಆ್ಯಕ್ಚುಲಿ ಏನಾಗಿದೆ ಅಂದರೆ ಗಂಡನ ಮನೆ ಮದುವೆ ಮಾಡಿಕೊಟ್ಟು 8 ವರ್ಷ ಆಯಿತು. ಮದುವೆ ಆಗಿ 8 ವರ್ಷ ಆಯಿತು. 8 ವರ್ಷ ಆಗಿ 3 ಮಕ್ಕಳಾಗಿದ್ದಾವೆ. 3 ಮಕ್ಕಳು ಇದ್ರೂ ಕೂಡ ಭಾಳ ಹರಾಸ್ಮೆಂಟ್ ಮಾಡಿದ್ದಾರೆ, ಬರೀ ದುಡ್ಡು ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ. ಆದರೂ ಕೂಡ ಸಹಿಸ್ಕೊಂಡು ಆ ಅಮ್ಮ ಅಲ್ಲೇ ಇದ್ದು ಜೀವನ ಮಾಡಿದ್ದು. ಕಡೆಗೆ ಏನಾದ್ರು ಲಾಸ್ಟಿಗೆ 3ನೇ ಮಗು ಆದ್ಮೇಲೆ ಕೂಡ ಭಾಳ ಹಿಂಸೆ ಕೊಟ್ಟಿದ್ದಾರೆ. ಅವ್ರೇನು ಮಾಡಿದ್ರು, ಆಕೆ ಅಲ್ಲಿಂದ ಬಂದು ಧಾರವಾಡಕ್ಕೆ ಬಂದು ತಾಯಿ ಮನೆಯವ್ರಿಗೆ ಹೇಳಿದ್ದಾರೆ. ತಾಯಿಯವರು ಎಲ್ಲರಿಗೂ ದುಡ್ಡನ್ನು ಸೇರಿಸಿ ಒಂದು 60,000 ರೂಪಾಯಿ ಗಾಡಿ ಕೊಡಿಸಿದ್ರು. ಆ ಗಾಡಿ ತೊಗೊಂಡು ಹೋದ್ಮೇಲೂ ಕೂಡ ಮತ್ತು ದುಡ್ಡಿಂದ ಅವರು ಇದನ್ನು ಬಿಡಲಿಲ್ಲ, ಹಪ್ಪಿ ಬಿಡಲಿಲ್ಲ. ಕಡೆಗೂ ಮತ್ತು ಹರಾಸ್ಮೆಂಟ್ ಮಾಡಿ ಆಕೆ ಹೊರಗೆ ಹಾಕಿದ್ರು. 1 ಮಗು ಮಾತ್ರ ಕೊಟ್ಟರು ಆಕೆಗೆ, 2 ಮಗು ಅಲ್ಲೇ ಇಟ್ಕೊಂಡ್ರು. ಆ 1 ಮಗು ತೊಗೊಂಡು ಧಾರವಾಡಕ್ಕೆ ಬಂದು 5 ತಿಂಗಳಾಗಿತ್ತು. ಈಗ 5 ತಿಂಗಳಾದಾಗ ಆಕೆಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಸೊ ಇವ್ರಿಗೆ ದುಡ್ಡು ಸಂಗ್ರಹ ಆಗಲಿಲ್ಲ, ತೊಗೊಂಡು ಹೋಗ್ಲಿಕ್ಕೆ ದುಡ್ಡು ಸಂಗ್ರಹ ಇಲ್ಲ, ಬಡತನ ಪರಿಸ್ಥಿತಿ ತಾಯಿ ಮನೆಯವ್ರದ್ದು. ಹಿಂಗಾಗಿ ಆಕೆ ಏನು ಮಾಡಿದ್ದೆ, ನಾ ಹೆಂಗೆ ಹೋಗೋದು ಅಂತ ಧೈರ್ಯ ಸಾಲಿಲ್ಲ. ಕಡೆಗೆ ಅವರಿಗೆಲ್ಲ ಪೊಲೀಸ್ ಸ್ಟೇಷನ್, ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಎಲ್ಲದೂ ಸಪೋರ್ಟ್ ತಗೋಬೇಕಂತ ಹೋದ್ರು, ಯಾರು ಸಪೋರ್ಟ್ ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಇರೋದು, ನಾವು ಕರ್ನಾಟಕದಿಂದ ಏನು ಮಾಡೋಕ್ಕಾಗಲಿಪ್ಪ, ಅಲ್ಲೇ ಮಾಡ್ಕೊಂತ ಹಿಂಗೇನೋ ದಬಾಯಿಸಿದ್ರು. ದಬಾಯಿಸಿದ ತಕ್ಷಣ ಅಲ್ಲಿಗೆ ಬಿಟ್ಟಾಕಿ ಹೆಂಗೆ ಮಾಡೋದಂತ ತಮ್ಮ ಜಮಾತ್ ಮಂದಿ ಸೇರಿಸ್ಕೊಂಡು ಕಡೆಗೆ ನನ್ನ ಹತ್ರ ಬಂದರು. ನನ್ನ ಹೆಸರು ಕೇಳ್ಕೊಂಡಿದ್ರು. ಕರ್ನಾಟಕ ವಿಶಕ್ತಿ ವೇದಿಕೆಯವರು ಒಂದು ನ್ಯಾಯ ಕೊಡಿಸ್ಬೋದು ಅಂತ ನನ್ನ ಹತ್ರ ಬಂದು 1 ತಿಂಗಳಲ್ಲಿ ನನಗೆ ಒಂದು ಲೆಟ್ರ್ ಕೊಟ್ಟರು. ಅಕ್ಕಿ ತನ್ನ ಮನವಿ ಕೊಟ್ಟು ತನಗೇನಾಗಿದೆ ಸಂಕಟ ಎಲ್ಲ ಬರ್ಕೊಟ್ಲು. ಬರ್ಕೊಟ್ಕೊಂಡೆ ನಾನು ಹೇಳಿದೆ ಸ್ಪಂದಿಸ್ಬೇಕಲ್ಲ, ಅದಕ್ಕೆ ಸ್ಪಂದಿಸ್ಬೇಕಂದ್ರೆ ನಾನೇನು ಮಾಡಿದೆ, ಅಲ್ಲಿ ಮಹಾರಾಷ್ಟ್ರದ ಬಾಂಬೆ ಅದು ಯಾವುದು ಕಲ್ಯಾಣ್ ಏರಿಯಾದಲ್ಲಿ ಒಂದು ಗಂಡ ಮನೆ, ಆ ಕಲ್ಯಾಣ್ ಏರಿಯಾ ಸಂಬಂಧಪಡುವಂಥ ಒಂದು ಪೊಲೀಸ್ ಸ್ಟೇಷನ್ಗೆ ನಾನೊಂದು ಇಂಗ್ಲೀಷ್ನಲ್ಲಿ ನಮ್ಮ ಕರ್ನಾಟಕ ಯುವ ವೇದಿಕೆ ಶಕ್ತಿ ಇದ್ರೂ ಕೂಡ ಕನ್ನಡದಲ್ಲಿ ಕೊಡಬೇಕಾಗಿತ್ತು. ಸೊ
ನಾನು ಅಲ್ಲಿವರೆಗೆ ಅದು ಕನ್ಫ್ಯೂಸಿಂಗ್ ಆಗೋದು ಬೇಡ ಅಂತ ಇಂಗ್ಲೀಷ್ ಲೆಟರ್ ಮಾಡಿ ರೆಡಿ ಮಾಡಿ ಕೊಟ್ಟೆ. ಅದನ್ನ ತಗೊಂಡೋದು ಅಲ್ಲಿ ತಗೊಂಡ್ಮೇಲೆ ಅವ್ರು ಜಮಾತ್ಮಂತಿ ಈ ಜಮಾತ್ಮಂತಿ ಇವ್ರ ತಾಯಿ ಕೂಡ ಅಲ್ಲಿ ಹೋದ್ರು, ಈ ಹುಡುಗಿ ತಾಯಿ ಆಶಾ ತಾಯಿ ಕೂಡ ಅಲ್ಲಿ ಹೋದ್ರು. ಹೋಗಿ ಅವರೆಲ್ಲರೂ ಸೇರಿಸ್ಕೊಂಡ್ಬಿಟ್ಟು ಅವ್ರನ್ನ ರಾಜಿ ಮಾಡಿದ್ರು, ರಾಜಿ ಸಂಧಾನ ಮಾಡಿ ಗಂಡ ಮನೆ ಕಳಿಸಿದ್ರು. ಕಳಿಸಿದ ಮೇಲೆ ಗಂಡ ಮನೆಯವರು 6 ದಿವಸ ಆಕೆ ಹೋದ 6 ದಿವಸದ ಮೇಲೆ ಮತ್ತೇನೋ ಸಣ್ಣದೊಂದು ಕೆಲಸ ಶುರು ಮಾಡಿ ಆಕೆ ಸಿಕ್ಕಾಪಟ್ಟಿ ಹೊಡೆದು ಉಸಿರುಗಟ್ಟು ಹೊಡೆದಿದ್ದಾರೆ, ಮೂಗಿಗೆಲ್ಲ ಹೊಡೆದು ಬ್ಲೀಡಿಂಗ್ ಆಗ್ತಾ ಇರೋದು. ಅವ್ರ ತಾಯಿ ಏನ್ ಮಾಡಿದ್ರು, ಆ ತಾಯಿ ಅಲ್ಲೇ ಇದ್ರು, ಅಷ್ಟು ಹೊಡಿಯೋದಿಲ್ಲ ಹೊಡಿಬೇಡ್ರಿ ಅಂತ ಹೇಳಿದ್ರು ಕೂಡ ಬಿಡ್ಲಿಲ್ಲ ಅಂತೆ. ಅವಾಗ ಅವ್ರ ತಾಯಿ ಏನ್ ಮಾಡಿದ್ರು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಪೊಲೀಸರು ಕರ್ಕೊಂಡ್ ಬರ್ತೀನಿ ಅಂತ ಠಾಣೆಗೆ ಹೋಗಿದ್ದಾರೆ. ಅವ್ರ ತಾಯಿ ಠಾಣೆಗೆ ಹೋಗಿ ವಾಪಸ್ ಬರೋದ್ರೊಳಗಂದ್ರೆ ಮಗಳನ್ನ ಪೆಟ್ರೋಲ್ ಉಗಿ ಬೆಂಕಿ ಹಚ್ಚಿದ್ದಾರೆ. ಆಶಾಗ ಅಕ್ಕಿ ಸುಟ್ಕೊಂಡಿದ್ದಾರೆ. ಸುಟ್ಕೊಂಡ ತಕ್ಷಣ ಇಮಿಡಿಯೇಟ್ ತಗೊಂಡ್ಬಂದು ಸ್ಟೇಷನ್ಗೆ ಅಡ್ಮಿಟ್ ಮಾಡಿ, ಪೇಷಂಟ್ ಕಂಪ್ಲೇಂಟ್ ತಗೊಂಡು ಅವ್ರು ಬಂದು ಅಡ್ಮಿಟ್ ಮಾಡಿದ್ದಾರೆ. ಅಡ್ಮಿಟ್ ಮಾಡಿದ 4 ದಿವಸದೊಳಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ನಮ್ಮ ಹತ್ರ ವಿಡಿಯೋ ಇದೆ, ಮತ್ತೆ ಅಕ್ಕಿ ಮಕ್ಕಳು ಸಾಕ್ಷಿ ಇದ್ದಾವೆ, 3 ಮಕ್ಕಳು ಇದ್ದಾವೆ. ಆ ಮಕ್ಕಳಿಗೆ ನ್ಯಾಯ ಸಿಗಬೇಕು ಒಂದನೇದು, ಮತ್ತೆ ಅವ್ರ ತಾಯಿ ಬೆದರಿಕೆ ಕೊಟ್ಟಿದ್ದಾರೆ, ಅವ್ರ ತಾಯಿ ಜೀವ ರಕ್ಷಣೆ ಕೊಡಬೇಕು ಒಂದನೇದು. ಎರಡನೇದು, ಮೂರನೇದು ಆ ಮಕ್ಕಳಿಗೆ ಏನಾದರೂ ಜೀವನಕ್ಕೆ ಸಹಾಯ ಮಾಡಬೇಕು. ಮತ್ತೆ ನಾವು DC ಮನವಿ ಮಾಡ್ತಾ ಇದ್ವಿ, ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ, ನಿಮಗೆಲ್ಲ ಮೀಟಿಂಗ್ ಕರೆದು ನಾವೆಲ್ಲ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ವಿ. ಈ ಕೂಗು ಮಹಾರಾಷ್ಟ್ರಕ್ಕೆ ಹೋಗಬೇಕು. ಯಾಕಂದ್ರೆ ಕರ್ನಾಟಕದಿಂದ ನಮ್ಮ DC ಅವರು ಕರ್ನಾಟಕದ ಹೋಮ್ ಮಿನಿಸ್ಟ್ರಿಗೆ ಮನವಿ ಮಾಡಿಕೊಂಡು ಅಲ್ಲಿಂದ ಕರ್ನಾಟಕದ ಹೋಮ್ ಮಿನಿಸ್ಟ್ರು ಮಹಾರಾಷ್ಟ್ರ ಹೋಮ್ ಮಿನಿಸ್ಟ್ರಿಗೆ ಮನವಿ ಮಾಡಿಕೊಂಡು ಈ ಕಿವಿ ಮುಟ್ಟಿದ ಮೇಲೆ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಏನು ಬೇಜವಾಬ್ದಾರಿ ಕೆಲಸ ಮಾಡಿದ್ದಾನೆ ಕಲ್ಯಾಣ್, ಅವನನ್ನು ಶಿಕ್ಷೆಗೆ ಒಳಪಡಿಸಬೇಕು. ಮತ್ತು ಅವರು ಯಾರು ಹೊರಗೆ ಬರಬಾರ್ದು. 3 ಮಂದಿ ಮಾತ್ರ ಅರೆಸ್ಟ್ ಮಾಡಿದ್ದಾರೆ, ಗಂಡ, ಅತ್ತಿ, ನಾದ್ನಿ. ಮಾವ ಎಸ್ಕೇಪ್ ಆಗಿದ್ದಾನೆ, ಮಾವನ್ನ ಒಳಗೆ ಹಾಕಬೇಕು, 20 ವರ್ಷ ಜೈಲು ಶಿಕ್ಷೆ ಆಗಬೇಕು, ಹೊರ ಬರಬಾರ್ದು, ಈ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮ ವೇದಿಕೆಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ.